ಜೈ ಭೀಮ್ ಸರ್. ಏನಿವತ್ತು ಕರ್ನಾಟಕ ದಲಿತ ಸಿಂಹಸೇನೆ ವತಿಯಿಂದ KEB ವಿಜಿಲೆನ್ಸ್ ಜಾಗೃತಿ ದಳ ವಿಜಿಲೆನ್ಸ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ. ಕೋಲಾರ ಜಿಲ್ಲೆ ಮಾತ್ರ ಅಲ್ಲ, ಯಾವುದೇ ಜಿಲ್ಲೆ, ತುಮಕೂರು ಹೋಗ್ಬೋದು, ಚಿಕ್ಕಬಳ್ಳಾಪುರ ಹೋಗ್ಬೋದು, ಇವಾಗೆಲ್ಲ ಹೋಗಿ ಕೂಡ ರೇಡ್ ಮಾಡ್ಬೋದು. ಏನಪ್ಪ ಅಂದರೆ ವಿದ್ಯುತ್ ಶಕ್ತಿನ ಯಾರು ಕಳ್ತನ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ರೇಡ್ ಮಾಡೋ ಕೆಲಸ ಆ ಸ್ಟೇಷನಲ್ಲಿ ಆಗ್ತದೆ. ಆ ಸ್ಟೇಷನ್ ಹೆಂಗೆ ಆಗಿಬಿಟ್ಟಿದೆ ಅಂದರೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಮುನ್ಸಿಪಾಲ್ಟಿ ತೊಟ್ಟಿ ಆದರೂ ಹುಡುಕ್ಬೋದೇನೋ, ಆ ಜಾಗೃತಿ ವಿಜಿಲೆನ್ಸ್ ಪೊಲೀಸ್ ಸ್ಟೇಷನ್ನ ಹುಡ್ಕೋಕೆ ಆಗೋದೇ ಇಲ್ಲ. ಕಾರಣ ಏನಪ್ಪ ಅಂತ ಅಲ್ಲಿ ಉಸೂಲಿ ದಂಧೆ ಅಷ್ಟೇ. ಅಲ್ಲಿ ಅವರು ಗೌರ್ಮೆಂಟ್ ಕೆಲಸ ಮಾಡ್ಬೇಕಂತಿಲ್ಲ, ಒಂದು 2 ಲಕ್ಷ ಫಿಕ್ಸ್ ಮಾಡ್ತಾರೆ. ಯಾರೋ ಬಂದು ಸಾರ್ ಅಂದರೆ 50,000 ಕೊಡೆಯ ಅಂತ ತಗೊಂತಾರೆ, ಹೋಗ್ತಾ ಇರ್ತಾರೆ, ಕಳಿಸ್ತಾ ಇರ್ತಾರೆ. ಯಾಕಂದರೆ ಆ ಬೋರ್ಡ್ ಸರ್, ಆ ಬೋರ್ಡ್ ನಾನು ಹುಡ್ಕೊಂಡು ಹೋಗಿದ್ದೀನಿ ಮೊನ್ನೆ. ಆ ಬೋರ್ಡ್ ನೋಡ್ತಾ ಇದ್ರೆ ದುರ್ಬಿಣಿ ಹಾಕಿ ನೋಡಿದ್ರು ಕೂಡ ಆ ಬೋರ್ಡಲ್ಲಿ ಹೆಸರು ಕಾಣಿಸೋದಿಲ್ಲ. ಪೊಲೀಸ್ ಠಾಣೆ ಹೆಸರು ಕಾಣಿಸೋದೇ ಇಲ್ಲ. ಇದಕ್ಕೆಲ್ಲ ಈ ಸ್ಟೇಷನ್ ಉಸ್ತುವಾರಿ ಇದ್ದಾರಲ್ಲ, SP ಉಸ್ತುವಾರಿ ಅಲ್ಲ ಇದಕ್ಕೆ. ಆ SP ಅವ್ರ ಪಾಪ ಬೆಂಗಳೂರು ಯಾವುದೋ ಮೂಲೆಯಾಗ ಒಂದು ಗೋಡನ್ ಥರ ಇರ್ತಾರೆ, ಅಲ್ಲಿ ಹಾಕಿರ್ತಾರೆ SP ಅವ್ರನ್ನ. ಪಾಪ ಅವ್ರ ಬಗ್ಗೆ ಕೇಳ್ಬೋದು. ಇಲ್ಲಿ ಫೆಕ್ಸ್ ಮಂಜು ಅಂತ ಒಬ್ಬರು ಅವರೇ PC. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. PC ಹೋಗ್ಬಿಟ್ಟು ಜಾಗೃತ ದಳನ್ನ ಸ್ಟೇಷನ್ ಮೇಂಟೈನ್ ಮಾಡ್ತಾನೆ ಪುಣ್ಯಾತ್ಮ ಅಂದರೆ ಇನ್ನು ಯಾವ ರೇಂಜಿಗೆ ಇವರು ಉಸುಲಿ ದಂಧೆ ಮಾಡ್ತಾರಂತ ಯೋಚನೆ ಮಾಡಬೇಕಾಗ್ತದೆ. ನಾನು ಹೇಳೋದೇನಪ್ಪ ಅಂದರೆ ಬೋರ್ಡ್ ಬರ್ಸೋಕ್ಕೆ ಕೂಡ ನಿಮ್ಮ ಹತ್ರ ಕಾಸಿಲ್ಲನ್ರಿ ಸರ್ಕಲ್ ಇನ್ಸ್ಪೆಕ್ಟ್ರೆ. ಬೋರ್ಡ್ ಬರ್ಸೋದಕ್ಕೆ ಕಾಸಿಲ್ಲ ನಿಮ್ಮ ಹತ್ರ ಹೇಳಿ, ನಮ್ಮ ಸಂಘಟನೆ ನಾವೇ ಬರ್ಸ್ಕೊಟ್ಬಿಡ್ತೀವಪ್ಪ. ಅಲ್ಲ, ಯಾಕಂದರೆ ನಾವು ಬೋರ್ಡನ್ನ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನಾವೇ ಬರ್ಸ್ಕೊಡ್ತೀವಿ ಹೇಳಿದರೆ. ಅದು ನಮಗೆ ಹೇಳ್ಬಿಟ್ರೆ ನೀವು ಬರ್ಸ್ಕೊಡ್ತೀವಿ. ಆದರೆ ನೀವು ಡ್ಯೂಟಿ ಮಾಡಿರಿ. ಕರೆಂಟ್ ವಿದ್ಯುತ್ ಶಕ್ತಿ ಕಳ್ತನ ಮಾಡ್ತಾರೆ, ಎಲ್ಲಿ ಕಳ್ತಾರೆ, ಎಲ್ಲಿ ರೇಡ್ ಮಾಡಬೇಕು ಅಂತ ಪೇಪರ್ನ ಬರಲಪ್ಪ. ನಮ್ಮ ಮಾಧ್ಯಮ ಮಿತ್ರರು ಇರ್ತಾರೆ, ಬರಲಿ, ಇಲ್ಲಿ ರೇಡ್ ಮಾಡಿದ್ದೀವಿ, ಅಲ್ಲಿ ರೇಡ್ ಮಾಡಿದ್ವಿ ಅಂತ ಬಂದರೆ ಕನಿಷ್ಠ ಪಕ್ಷ ಕದಿಯೋದನ್ನು ಕಡಿಮೆ ಆಗ್ತದೆ. ಅದು ಬಿಟ್ಬಿಟ್ಟು ನೀವು ಆಫೀಸಾಗಿ ಕೂತ್ಕೊಳ್ಳೋದು, ಅವ್ನು ಯಾರೋ ಮಂಜುನ ಬಿಡೋದು, ಉಸೂಲಿ ಮಾಡ್ಕೊಳ್ಳೋದು. ಅವ್ನು ಮೊರೇ ಫಿಕ್ಸ್ ಮಂಜು ಅಂತೆ. ಅವನು ಡೀಲ್ ಮಾಡ್ತಾನೆ ಅಂತ ಹೇಳಿದ್ರೆ ಬ್ರೋಕರ್ ಆಫೀಸ್ ರೀ ಅದು. ಡೀಲ್ ಮಾಡೋದೆಲ್ಲ ಬರೋದು ದಂಧೆ, ಡೀಲ್ ಮಾಸ್ಟರ್ಗಳು ಮಾಡೋ ಕೆಲಸ, ಅದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋ ಕೆಲಸ. ಅಂಥದ್ರಲ್ಲಿ ನೀವು ಪೊಲೀಸ್ ಸ್ಟೇಷನಲ್ಲಿ ಜಾಗೃತಿ ದಳ ಅಂತ ಇಟ್ಕೊಂಡು ನೀವು ಮಾಡ್ತಂದರೆ ಹಳ್ಳಿಗಳಲ್ಲಿ ಭಯ ಪಡಬೇಕು. ಜಾಗೃತಿ ದಳ ಬರ್ತದೆ, ನಮ್ಮ ರೇಡ್ ಮಾಡಿಬಿಡ್ತಾರೆ, ನಮ್ಮ ಫೈನ್ ಹಾಕ್ತಾರೆ ಅಂತ. ನೀವು ಫೈನೇ ಕಟ್ಸ್ಕೊಡಲ್ಲ. ಫೈನ್ ಕಟ್ಸ್ಕೊಂಡು ಎಷ್ಟು ಹಾಕ್ತೀರಿ? 2 ಲಕ್ಷದಾಗ 10,000 ರೂಪಾಯಿ ಕಟ್ಸ್ಕೊತೀರಿ, ಇನ್ನು 30,000 ರೂಪಾಯಿ ನೀವು ಜೋಬ್ ಹಾಕ್ಕೊತೀರಿ. ಇದೆಲ್ಲ ಬಿಟ್ಟು ಫಸ್ಟು ಆ ಜಾಗೃತಿ ದಳಕ್ಕೆ ಒಂದು ಹೆಸರು ತೊಗೊಂಬನ್ನಿ, ಜಾಗೃತಿ ಮೂಡಿಸಿ, ಜನಕ್ಕೆ ಗೊತ್ತಾಗಲಿ. ಆ ಬೋರ್ಡ್ ಬರೆಸಿ, ಆ ಬೋರ್ಡ್ ಬರ್ಸೋಕ್ಕಾಗಲಿ ನಾವು ಬರ್ಸ್ಕೊಡ್ತೀವಿ. ಈಗ DK ಶಿವಕುಮಾರ್ ಪಾಪ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಹೇಳ್ತಾರೆ, ಯಾವುದೇ ಇಲಾಖೆಯಲ್ಲಿ ಲಂಚ ತಗೊಂಡ್ರೆ ನನಗೆ ದೂರು ಕೊಡಿ ಅಂತ. ದೂರಲ್ಲ ಸ್ವಾಮಿ, ಕೋಟೆ ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ತಾವ್ರಿ ಜಾಗೃತಿ ದಳದವರು. ಯಾರಿಗೆ ನಾವು ದೂರು ಕೊಡೋದು? SP ಅವ್ರು ಬೆಂಗಳೂರು ಇರ್ತಾರೆ, ಅಡ್ರೆಸ್ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಜಾಗೃತಿ ದಳ ಬೋರ್ಡ್ ಹುಡ್ಕೋಕ್ಕೆ ನಮ್ಗೆ 8 ದಿನ ಟೈಮ್ ತಗೊಂಡಿದ್ದೀವಿ ನಾವು. ಇನ್ನು ನಮ್ಮ SP ಆಫೀಸ್ ಹುಡ್ಕೋಕೆ ನಾವು ಎಷ್ಟು ದಿನ ತಗೊಬೇಕು? ಅದರಿಂದ ಅಧಿಕಾರಿಗಳು ಲಂಚ ತಗೊತಿದ್ದಾರೆ, ತಗೊಳ್ತಾ ಇಲ್ಲ ಅಂತ ಹೇಳೋಂಗಿಲ್ಲ. ಅದನ್ನು ಕಡಿವಾಣ ಆಗಬೇಕಾದ್ರೆ ಫಸ್ಟು ಫೆಕ್ಸ್ ಮಂಜು ಅವರನ್ನು ಸಸ್ಪೆಂಡ್ ಮಾಡಿಸಿ. ಫಸ್ಟು ಮಾಡಿ ಖುದ್ದವಾಗಿ ನೀವೇ ಬಂದು ರೇಡ್ ಮಾಡಿ, ಅವ್ರ ಮೇಲೆ ರೇಡ್ ಮಾಡಬೇಕು ನೀವು. ಇಲಾಖೆ ಮೇಲೆ ಅವ್ರೇನು ಕೆಲಸ ಮಾಡ್ತಾರೆ, ಎಷ್ಟು ಉಸೂಲಿ ಆಗಿದೆ, ಎಷ್ಟು ತಿಂತಾವ್ರೆ, ಫಸ್ಟ್ ಅದನ್ನು ಎನ್ಕ್ವೈರಿ ಮಾಡಿ ಆ ಬೋರ್ಡ್ ಬರ್ಸೋಕೆ ಒಂದು ಅನುವು ಮಾಡಿಕೊಡಿ ಸ್ವಾಮಿ. SP ಸಾಹೇಬ್ರೆ, ನಿಮ್ಗೆ ಕೂಡ ಒಂದು ಇದು ಮುಟ್ಸ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಬರ್ತೀನಿ, ಬೆಂಗಳೂರಿಗೆ ಬಂದಾಗ ನಿಮ್ಗೆ ಕಾಣ್ತೀನಿ. ಜೈ ಭೀಮ್.